ಸ್ನೇಹಿತರೆ, ಇವತ್ತು ಮಕ್ಕಳ ಜೊತೆ ನಾನು ಅಂದರೆ ಭತ್ತದ ಗದ್ದೆ ನೋಡಿಕೊಂಡು ಜೊತೆಗೆ ಅಲ್ಲಿ ಮಾವಿನ ಗಿಡ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದೇ ಒಂದು ಗಿಡ ಇರೋದಲ್ಲಿ, ಹಾಗಾಗಿ ಹಣ್ಣಾದರೆ ತಿಂದ್ಕೊಂಡು ಸೂಪರ್ ಇರುತ್ತಂತೆ ನನ್ನ ಮಗಳಿಗೆ. ಅದಕ್ಕೋಸ್ಕರ ಅವಳು ಕರ್ಕೊಂಡು ಬೆಳಗ್ಗೆಯಿಂದ ಆಟ ಮಾಡಿದ್ದೆ. ಹಾಗಾಗಿ ಸಾಯಂಕಾಲ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ನೋಡಬೇಕು ಹಣ್ಣು ಆಗಿದೆಯಾ ಅಥವಾ ಕೈಗೆ ಸಿಗಲ್ಲ ಅಂತ. ಅಂದರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದೆ, ಕರೆಕ್ಟಾಗಿ ಕೈಗೆಲ್ಲ ಸಿಕ್ತು, ಚೆನ್ನಾಗೇ ಸಿಕ್ತು. ಹಾಗಾಗಿ ಅದಕ್ಕೋಸ್ಕರ ಹಂಗೆ ಬಂದಿದ್ದೀವಿ. ಒಂದು ಕೋಲ್ ಸಹಿತ ತಂದಿಲ್ಲ, ಏನಿಲ್ಲ. ನೋಡೋಣ ಎಷ್ಟು ಸಿಗುತ್ತೋ ಅಷ್ಟು ಕಿತ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಬಟ್ ಹುಲ್ಲು ಏನೂ ಇಲ್ಲ, ನಾವು ಹೋಗೋ ದಾರಿಯಲ್ಲಿ ಕರೆಕ್ಟಾಗಿದೆ. ಇದಂದರೆ ನಾಳೆ ಅಥವಾ ನಾಡ್ದೇನೋ ಕಟಾವು ಮಾಡ್ತಾರಂತೆ. ಕಟಾವು ಮಾಡಿದರೆ ಮತ್ತೆ ಬೇರೆಯವ್ರು ಯಾರಾದರೂ ಕಿತ್ಕೊಂಡು ಹೋದರೆ ಕಷ್ಟ. ಅದಕ್ಕೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಹೇಗೆಲ್ಲ ಇರುತ್ತೆ ನಮ್ಮ ಒಂದು ಮಾವಿನಕಾಯಿ ತಿನ್ನೋ ಒಂದು ವಿಡಿಯೋ ಅಂತಲೇ ಅಂದ್ಕೊಂಬಿಡಿ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಸಾಯಂಕಾಲ ಟೈಮು ಈ ರೀತಿ ಬರೋದು ನನಗೆ ಇಷ್ಟ, ತುಂಬ ಇಷ್ಟ. ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು 4 ಜನ ಮಕ್ಕಳನ್ನು ಕರ್ಕೊಂಡು ಇವತ್ತು ಬರ್ತಾ ಇದ್ದೀವಿ ತೋಟಕ್ಕೆ. ಹೋಗೋಕ್ಕಂತೂ ದಾರಿ ಇಲ್ಲ. ಹೆಂಗೆ ಹೋಗ್ತೀನಿ ನೋಡು, ರೋಡ್ ಹಿಡ್ದು ಹೋಗು. ದಾರಿ ಅಂತೂ ಎಡವಟ್ಟಾಗಿದೆ. ನೋಡ್ಬೇಕು ಅದೇನು ಫೇಲ್ ಆಗುತ್ತಾ ಪಾಸ್ ಆಗುತ್ತಾ ಅಂತ. ಸೂರ್ಯ ಮುಳುಗೋ ಟೈಮಲ್ಲಿ ಮೇಲೆ ಹತ್ತಕ್ಕಮ್ಮ. ಮೇಲೆ ಹತ್ಬೇಕು. ಕೈ ಕೊಡು ಮತ್ತೆ. ಆದ್ಮೇಲೆ ಮಿಡ್ಲ್ ಕಾಲಿಡಮಲ್ಲಿ, ಮಿಡ್ಲ್ ಕಾಲಿಡಲ್ಲಿ. ಹಂಗೆ ಬಾ. ಮೆಲ್ಲಕ್ಕೆ ಬರ್ರಿ ಕಿಶೋರ. ಬಂದ್ರಾ ಎಲ್ಲರೂ? ಹೋಗೋದಾ? ರೈಲು ಹುಷಾರ ನೋಡ್ಕೊಂಡು ಬನ್ರಿ. ಮಾವಿನಕಾಯಿ ಮಾತ್ರ ಸಖತ್ತಾಗಿ ಬಿಟ್ಟೈತಪಿ. ಹಣ್ಣು ಆಗತ್ತಲ್ಲ ಗೊತ್ತಿಲ್ಲ, ಕಾಯಿ ಇರ್ತತಿ. ಕಾಗತ್ತಲ್ಲ ಕಲರ್. ಬಾ ಮೆಲ್ಲಕ್ ಬಾ. ಬಾ ಬಾ ಮೆಲ್ಲಕ್ ಬಾ. ಮೆಲ್ಲಕ್ ಬರೇನು? ಇಷ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆರಾಮ್ ಹೋಗ್ಬೋದು. ಬಿದ್ದರೆ ಹಳ್ಳಕ್ಕೆ, ಈ ಕಡೆ ಬಿದ್ದರೆ ಗದ್ದೆಲಿ. ಕೆಂಪವನ ಕೈಲಂತೂ ಆಗವಲ್ದು, ಏನು ಮಾಡೋದು? ಹೋಗ್ಬೇಡ ಬಜಿದ್ರು. ಹಂಗೆ ಬಂದ್ರೆ ಯಾರು ಹಂಗೆ ಬರ್ತಾರ? ಇಲ್ಲಡಿ ಹಂಗ ನಡಿ. ಮೆಲ್ಲಕ್ ಬಾ. ನನ್ನ ಕೈ ಹೆಂಗೆ ಹಿಡ್ಕೊಳ್ಳಿ? ಇವ್ರ ಮುಂದೆ ಎಲ್ಲಿ ವರ್ಣ ನೋಡ್ಕೊಂತ ಹೋಗು ಪತಿ. ಕಾಲಾಗ ನೋಡ್ಕೊಂತ ಹೋಗು. ಆಯ್ತು ನಡಿಯಮ್ಮ, ಅಷ್ಟ ಹೋಗು, ಅದ್ರ ಮೇಲೆ ಹೋಗು. ಮೆಲ್ಲಕ್ಕೆ ಹುಷಾರಾಗಿ. ನಾನು ಮುಂದೆ ಹೋಗ್ಲಾ? ಅಲ್ಲ ಮೇ ಹುಷಾರ್ಲಿ ಹೋಗೇನಾ? ಕೆಂಪವ ನಿನ್ನ ಕೈಲಿ ಏನಾಕತ್ತೆ ಹೇಳಿ? ಏನೇನಾಗಲ್ಲ ನೋಡು. ಅವ್ರು ನೋಡಿ ಹೆಂಗೆ ಹೋದ್ರು. ಬಂದೆ. ಯಪ್ಪ ಸಖತ್ತಾಗಿಬಿಟ್ಟಿದೆ. ಎಷ್ಟು ಬೇಕಾದರೂ ಕಿತ್ಕೊಂಡು ತಿನ್ಬೋದ. ಅಲ್ಲವೇನ್ರ ದಾರಿ ಹೋಗುತ್ತ ಅದು?
ತಡಿ 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 ವೇಟ್ 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 ವೇಟ್. ದೊಡ್ಡ ದೊಡ್ಡ ನೋಡಿ ಹರ್ಕೋಬೇಕಷ್ಟೆ. ಹಾಂ ಅಲ್ಲ ಒಂದು ದೊಡ್ಡದು. ಅರೆ ಅಮ್ಮ ಹರಿತೀನಿ ಹರಿತೀನಮ್ಮ ಹರಿತೀನಿ ಹರಿತೀನಮ್ಮ. ಕೇರ್ ಹಾಕತಿ ಇಲ್ಲಿ ನೋಡಿ. ತಿನ್ಲ ಬೇಡ ತೆಗಿಬೇಕಪ್ಪ. ಅಲ್ಲ ಹುಡ್ಕ್ಯಾಂಗ್ ಬೀಳ್ತಾವು. ನೋಡಿ ಫ್ರೆಂಡ್ಸ್, ಅಲ್ಲಿ ತಡಿ ಕೋಲ್ ಐತಂತೆ, ಅಲ್ಲಿ ಹುಡ್ಕೊಂಬರಕತ್ತಾರೆ ನಮ್ಮ ದೋಸ್ತ್. ಇಲ್ಲಿ ನೋಡಿ ಮಕ್ಕ ತೋರ್ಸ್ ನೀಟಂಗ ನೋಡಿ. ಮಾವಿನ ಹಣ್ಣನ್ನು ಹರಿತಾ ಇದ್ದಾರೆ ಇವಾಗ ನೋಡಿ ಫ್ರೆಂಡ್ಸ್. ಮಸ್ತ್ ಐತಿ. ಆ ಸ್ನೇಹಿತರೆ ನೋಡ್ತಾ ಇರ್ಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ಕಿತ್ಕೊಂಡ್ವಿ. ಇಷ್ಟೊಂದು ಆಗಿದ್ದಾವೆ, ಸಾಕು. ಮತ್ತೆ ನಾಳೆ ನೋಡೋದು, ಫ್ರೀ ಇದ್ದಾಗ ಬಂದು ಕಿತ್ಕೊಂಡು ಹೋಗೋದು. ನಿಮ್ಗೆ ಅನ್ಸ್ಬೋದು ಯಾರು ಬೈಯಲ್ಲ ಅಂತ. ನಿಜ, ಯಾರು ಏನನ್ನಲ್ಲ. ಯಾಕಂದ್ರೆ ನಾಳೆ ಬರೋದಾದರೆ ಬಂದು ಮತ್ತೆ ಟ್ರೈ ಮಾಡ್ತೀವಿ. ಇದಾ ಮತ್ತಿನ್ನ ಇನ್ನೊಂದು ಗಿಡಕ್ಕೆ ಹೋಗ್ತೀಯಾ? ಇನ್ನೊಂದು ದೊಡ್ಡ ಗಿಡಕ್ಕೆ ಹೋಗ್ತಾರಂತೆ. ಅಲ್ಲಿ ಕೂಡ ಅಂದರೆ ಅಲ್ಲಿ ಬೇರೆಯವ್ರದ್ದು ಗಿಡ. ಖುಷಿನಾ? ಫುಲ್ ಖುಷಿನಾ? ಸಾಕಾ? ಹ್ಯಾಪಿ ಹ್ಯಾಪಿ ಅಂತೆ. ಅವನು ಹೋಗಿ ಎಷ್ಟು ವಸ್ತು ಏನು ಮಾಡ್ತೀರ ಅವನ? ತಿಂತೀರ? ಒಂದು ಸ್ವಲ್ಪ ಚಟ್ನಿ, ಒಂದು ಸ್ವಲ್ಪ ತಿನ್ನೋದು. ಮಾವಿನಕಾಯಿ ಚಟ್ನಿ ಮಾಡ್ತೀಯಾ? ಓಕೆ ಸ್ನೇಹಿತರೆ, ಇವತ್ತಿನ ಒಂದು ನನ್ನ ಮಾವಿನಕಾಯಿ ವಿಡಿಯೋ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾರಿಗಾದರೂ ಬಯಕೆ ಇದ್ದರೆ ಬಂದು ನನ್ನ ಹತ್ರ ಮಾವಿನಕಾಯಿ ಕೇಳಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಏ ಬೇಡ ಬಜ್ಜಿ, ಇಲ್ಲಿ ದಾರಿ ಸರಿ ಇಲ್ಲ. ಇಲ್ಲ, ಈಗ ಹೆಂಗೆ ಬಂದ್ವಿ ಹಂಗೆ ಹೋಗೋಣ ನಡ್ರಿ. ಅಲ್ಲಿ ಮತ್ತೆ ಗದ್ದೆಲ್ಲ ಮತ್ತೆ ಇಲ್ಲ ಬಾ. ಇನ್ಯಾರು ಕಟ್ಟಂತಿದ್ರಮ್ಮ ನಡ್ರಿ. ಹತ್ತತ್ರ ಒಂದು 30-40 ಕಾಯಿ ಇದ್ದಾವೆ. ಉಪ್ಪಿನಕಾಯಿ ಹಾಕೋದಾದ್ರೆ ಉಪ್ಪಿನಕಾಯಿ ಹಾಕ್ತೀವಿ, ಇಲ್ಲ ಅಂದರೆ ಇಷ್ಟೊಂದು ತಿನ್ನಕ್ಕೆ ನಿನಗೇನಿದೆ. ಓಕೆ ಸ್ನೇಹಿತರೆ, ಹೇಗಿದೆ ನಮ್ಮ ಒಂದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತೋಟ, ತೆಂಗಿನ ತೋಟ. ಅದೇ ನಮ್ಮನೆ. ಇವಾಗ ಅಲ್ಲಿಗೆ ನಾವು ಹೋಗಬೇಕು. ಬಾಯ್. ಕತ್ಲಾಗ್ತಾ ಬಂತು. ಕಿತ್ಕೊತ ಇದ್ರೆ ಇನ್ನು ಕಿತ್ಬೇಕನ್ನೋ ಆಸೆ. ಏನು ಮಾಡೋದು, ಸಾಕು. ತಗೊಂಡೋಗಿ ಏನು ಮಾಡೋದು, ಸುಮ್ಮನೆ ವೇಸ್ಟು. ಯಾರಿಗಾದ್ರೂ ಮಾವಿನಕಾಯಿ ಬೇಕಂದ್ರೆ ಕೇಳಿ, ಖಂಡಿತವಾಗಿ ಕಳಿಸ್ಕೊಡ್ತೀವಿ. ಕ್ಯಾಚ್ ಹಿಡ್ಕೊಳ್ರಿ. ಮೆಲ್ಲಕ್ಕೆ ಹೋಗ್ರಿ. ನಿನ್ನ ಕೆಂಪವ ಬದಳಿಕಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಕ್ಕಳು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಓಕೆನಾ? ಬಾಯ್.